ಈಗ ಪಾಪ ನೋಡಿದ್ರಿ ಎಲ್ಲರೂ. ಇರಲಿ 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 ಪರವಾಗಿಲ್ಲ, ನೀವು ಹೋಗಿ. ಹಾಂ, ಕಲ್ಲು ಕಲ್ಲು ಜಾಸ್ತಿ ಇದೆ. ಏನಿಲ್ಲ, ಇರಲಿ ಇರಲಿ. ಹಾಂ, ಬನ್ನಿ ಬನ್ನಿ. ಈ ಕಡೆ ಇರಲಿ ಇರಲಿ. ಹಾಂ, ಸ್ವಲ್ಪ ಸ್ವಲ್ಪ ಟಾರ್ಚ್ ಹಾಕ್ಬಿಡಿ ಆ ಕಡೆ. ನಡ್ರಿ 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 ಪರವಾಗಿಲ್ಲ. ಅವರು ರಾಯರು ಒಟ್ಟಿನಲ್ಲಿ ಕರ್ಸ್ಕೊಂಡ್ಬಿಡ್ತಾರೆ, ಹೆಂಗಾದ್ರೂ ಮಾಡಿ ಕರ್ಸ್ಕೊಂಡ್ಬಿಡ್ತಾರೆ. ಹೌದು, ಇದ್ಮೇಲೆ ಸ್ವಲ್ಪ ಅಲ್ಲಿವರೆಗಿದೆ. ಆಯ್ತು 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 ಪರವಾಗಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಅಂದರೆ ಚಪ್ಪಲಿ ಇಲ್ಲಲ್ಲ, ಕಲ್ಲು ಚುಚ್ಚುತ್ತೆ. ನಡ್ಕೊಂಡು ಬರ್ತಿರಲ್ಲ, ಹೌದೌದು. ಹಾಂ ರಾಯರೇ, ಅಮ್ಮ ಕಾಲ. ರಾಯರೇ ರಾಯರೇ ರಾಯರಿದ್ದಾರೆ ಅಂತ ಒಂದು ಗ್ರೂಪ್ ಅದಲ್ಲ, ಅದ್ರೊಳಗೆ ಇದ್ದೀನಿ. ಹಾಂ 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 ಹಾಂ. ಓಹೋ, ಇಷ್ಟಕ್ಕೆ ನೋಡಿ ಕಾಲು. ನೀವು ಇಲ್ಲಾಂದ್ರೆ ನಿಮ್ಗೆ ಹಿಂಗೆ ಹೋಗಿ ಹಾಂ ಹಾಂ ಗೇಟ್ಲಿಂದ ಹಿಂಗೆ ಬರಬೇಕು. ಓಹೋ, ಮತ್ತು ಒಂದು 1/2 ಕಿಲೋಮೀಟರ್ ನಿಮ್ಗೆ ಲಾಂಗ್. ಅಲ್ಲ ಸ್ವಾಮಿ, ನಿಮ್ದು ಎಂಥದ್ದು ನೋಡಿ, ಇವತ್ತು ನೀವು ಮಂತ್ರಾಲಯಕ್ಕೆ 6 ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ. ನಮ್ಗೆ ರಾಘವೇಂದ್ರ ಸ್ವಾಮಿ ಬ್ಯಾಡ ಅಂದ. ಅಲ್ಲ, ನೀವು ಭೇಟಿ ಮಾಡಿಸ್ತೀನಿ, ನೀ ಊರಿಗೆ ಕಳ್ಸಿಕೊಡು ಅಂತ ಹೇಳಿ. ಅದೇ ಹೇಳ್ತಾ ಇರೋದು. ರಾಯರ್ದು ಆಶೀರ್ವಾದ ಹೆಂಗದ ನೋಡ್ರಿ. ನೀನು ಮಂತ್ರಾಲಯಕ್ಕೆ ಇವತ್ತು 6 ಗಂಟೆಗೆ ಬರ್ತಾ ಇದ್ದೀಯ ಯಾಕಂದ, ಆದರೆ ಇವತ್ತು ಬೇಡ. ಅಲ್ಲಿ ಬೃಂದಾವನಕ್ಕೆ ಮುಟ್ಟಿಸಂತ ಬೆತ್ತವನ್ನು ಬರ್ತಾ ಇದೆ. ಇಲ್ಲೇ ಇದೆ ನೋಡಿ ರಾಯರು. ಈ ರಾಯರ್ನ ನೋಡೋದಕ್ಕೆ ಇವತ್ತು ನಿಮ್ಮನ್ನು ಅನುಗ್ರಹ ಮಾಡಿಸಿದ್ರಿ ಇವತ್ತು. ರಾಯರ ಅನುಗ್ರಹ ಆಗ್ಯದ. ಹಾಂ ಹಾಂ ಹಾಂ. ಈ ಬರವಾಡಿ ಗೊತ್ತಾ? ಹಾಂ, ಅಲ್ಲಿ ನಮ್ಮ ಬರ್ತಾರ ಅವರು. ಹಾಂ ಹಾಂ. ನಾನೇ ಹೊಂಟೀನಿ ಅಲ್ಲಿ. ಹಾಂ, ನೀ ಅಲ್ಲೇ ದರ್ಶನ ಮಾಡಂದಂಗೆ ನನಗೆ ಇವತ್ತು ಉಳ್ಕಾಶ್ಯಾರ ನೋಡಿ. ಅದೇ ಸ್ಟಾಪ್ ಮಾಡ್ಸ್ಯಾರ ರಾಯರು. ನಾನು ಹಾಂ ಹಾಂ. ಮೊನ್ನೆ ಯುಗಾದಿ ಹಬ್ಬದ ದಿನ ಸಾಯಂಕಾಲ ಬಿಡೋರಿದ್ದೀವಿ. ಅವತ್ತು ಒಬ್ರು ಕ್ಯಾನ್ಸಲ್ ಮಾಡಿದವರು. ಅವ್ರಂದ್ರೆ ನಾ ಬಿಸಿ ಇದ್ದೀನಿ, ಲಾಸ್ಟ್ ವರ್ಕಿಂಗ್ ಡೇ ಅವ, 2 ದಿವಸ ನಿಂತು ಹೋಗೋಣ ಅಂದಿದ್ರು. ಅಂದಮೇಲೆ ಇವತ್ತು 5 ಗಂಟೆಗೆ ಫೋನ್ ಬಂತು ಊರಿಂದ, ನಮ್ಮ ಹಳ್ಳಿಯಿಂದ. ಆಯ್ತು, ನೀವು ಟ್ರೈನ್ದಾಗ ಏರ್ಬಿಡು, ನಾನು ಜೈರಾಬಾದ್ ಮೇಲೆ ಟ್ರೈನ್ದಾಗ ಕೂಡ್ತೀನಿ ಬಾ ಅಂತ ಹೇಳಿದ್ರು. ಆದಾಗ ಒಬ್ಬ ಮನುಷ್ಯ ಬೀದರ್ಗೆ ಬಂದಿದ್ದ. ಅವ ಏನಂದ, ನನಗೆ ಈಗ ಮನೆಗೆ ಹೋಗಿ ಲುಂಗಿ ಅದು ತೊಗೊಂಡು ಟ್ರಾವೆಲ್ ತೊಗೊಂಡು ಬರ್ಬೇಕಾದ್ರೆ ಲೇಟ್ ಆಗ್ತದ, ಬ್ಯಾಡ್ ನಾಳೆ ಹೋಗೋಣ ಅಂದ. ನೋಡಿ, ಇನ್ನೊಂದು ವಿಚಾರದಲ್ಲಿ ಹೇಳ್ಬಿಡ್ತೀನಿ ನಾನು ನಿಮಗೆ ಓಪನ್ ಆಗಿ. ನಿಮ್ಮದು ಗೌರ್ಮೆಂಟ್ ಆಗಬೇಕು ಅಂದ್ಕೊಂಡಿದ್ದೀರಿ ಕೆಲಸ, ಆದರೆ ಇವತ್ತು ನನ್ನ ಮಗ ಒಬ್ಬ ಬರ್ತಾ ಇದ್ದಾನೆ ಭಕ್ತ, ಅವನ್ನ ನನ್ನ ಮಠಕ್ಕೆ ಕರೆದುಕೊಂಡು ಬಂದುಬಿಡು, ನಿನಗೆ ಗೌರ್ಮೆಂಟ್ ಕೆಲಸ ಫಿಕ್ಸು ಅಂತ. ಆಯಿತು, ಗೌರ್ಮೆಂಟ್ ಕೆಲಸ ಆಗುತ್ತೆ, ನೀವು ಚಿಂತಿಸಬೇಡಿ. ಆಗಿದೆ ಅಲ್ವಾ? ಇನ್ನು 100% ಆಗುತ್ತೆ. 50 ಬೇಡ, ಇನ್ನು 100 ಆಗಿಬಿಡುತ್ತೆ ನಿಮ್ಮದು. ಇವತ್ತು ನನ್ನ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತು? ನನ್ನ ನೋಡಿದ ತಕ್ಷಣ ರಾಘವೇಂದ್ರ ಸ್ವಾಮಿ ನೋಡ್ದಂಗೆ ಆಯಿತು. ಇದ್ರೊಳಗೆ ಏನು ಎರಡನೇ ಮಾತಿಲ್ಲ. ಹಾಂ ಹಾಂ. ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಯ ಮಂತ್ರಾಲಯಕ್ಕೆ ಹೋಗಲಿಲ್ಲ, ನಿಮಗೆ ದರ್ಶನ ಮಾಡಿದೆವು. ಅದು ನೋಡಿ, ನಾನು ಒಂದು ವೇಳೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೆ ಅಂದ್ರೆ ಈ ಕಡೆ ಬರ್ತಿರ್ಲಿಲ್ಲ ಇವತ್ತು. ಅಲ್ಲಿ ನಾವು ಚಾ ಕುಡಿಯೋಕ್ಕೆ ಬರ್ತಿದ್ದಿಲ್ಲ. ಇನ್ನೊಬ್ಬರು ನಮ್ಮ ಟೀಚರ್ ಇದ್ದಾರೆ, ಗೌರ್ಮೆಂಟ್ ಟೀಚರ್. ಆತ ಏನು ಮಾಡ್ದ, ಬಂದು ಚಾ ಕುಡಿಯೋಣ ಅಂತೇಳಿ ಕರ್ಕೊಂಡು ಅಲ್ಲಿ ಬಂದ. ಹೀಗಾಗಿ ನೋಡಿ, ಎಲ್ಲ ಯೋಗ. ಹೌದು ಸ್ವಾಮಿ. ಇನ್ನೊಂದು ಮಾತೇನೆಂದರೆ, ಅಷ್ಟೊಂದು ಜನಗಳು ಕೂತ್ಕೊಂಡಿದ್ದಾರೆ, ಅವ್ರಿಗೆ ಯಾರಿಗೂ ಬರಲಿಲ್ಲ. ರಾಯರ ಮಠಕ್ಕೆ ಕರೆದುಕೊಂಡು ಹೋಗೋಣ ಬನ್ನಿ, ನಾನು ಬರ್ತೀನಿ ಅಂತಂದು ಯಾರೂ ಬರಲಿಲ್ಲ. ನೀವು ಬಂದಿರಲ್ಲ ಸ್ವಾಮಿ. ಹಾಂ ಹಾಂ. ಅಲ್ಲ, ಇಲ್ಲ, ಯಾಕೆ ಅಂದರೆ ಇದು ನಿಮ್ಮ ಕರ್ಮಗಳಿತ್ತು, ಆ ಕರ್ಮಗಳು ಕಳೆದೋಯ್ತು. ನೀವು ಜಾಬ್ ಸಿಗಬೇಕಲ್ಲ ನಿಮಗೆ, ಅದಕ್ಕೆ ಇಲ್ಲ, ಹಾಗೆ ಆಗುತ್ತೆ. ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ಇದು ರಾಯರ ಕಮಂಡ, ರಾಘವೇಂದ್ರ ಸ್ವಾಮಿಗಳವರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರು ರಾಘವೇಂದ್ರ. ಅಲ್ಲ, ಇದರಿಂದ ಬಂದಿದ್ದೀವಿ. ಮಲ್ಕೊಳ್ಳೋಕ್ಕೆ ಜಾಗ ಇಲ್ವಾ? ಸರಿ, ಆಯಿತು, ಪರವಾಗಿಲ್ಲ, ಜಾಗ ಇಲ್ಲ ಅಂತ ಬಿಡಿ. ಹಾಂ ಹಾಂ ಹಾಂ, ಆಯ್ತು. ಹಾಂ ಹಾಂ. ಆಯ್ತು, ಅಲ್ಲೇ ಮಲಗ್ತೀವಿ, ಪರವಾಗಿಲ್ಲ.
ಆಯ್ತು KV ಆಫೀಸ್ ಬಂದಿದ್ದ ಆಯ್ತು ಆಯ್ತು ಸರ್ ಹಾಂ ಇರಲಿ 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 ಬೇಡ ಅಂದರೆ ನಾವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಹಾಂ ಆಯ್ತು. ಹಾಂ ರಾಯರ್ದೆ ಜಾಗ ಇದೆಲ್ಲ ಫುಲ್ ರಾಯರ್ದೆ. ಹಾಂ 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 ಎದುರಷ್ಟು ಹಾಂ ಹಾಂ ಇಷ್ಟು ಇದು ಅಲ್ಲಿವರೆಗೆ ಓಕೆ, ಅಲ್ಲಿಂದ ಅಲ್ಲಿವರೆಗೂ ಫುಲ್ಲು ಇದೆ ಜಾಗ. ಹ್ಞೂ 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 ನೋಡಿ, ಮಠದಲ್ಲೇ ಕೊಡ್ತಾ ಇಲ್ಲ ಜಾಗ ಉಳ್ಕೊಳ್ಳೋಕ್ಕೆ. ಹಾಂ ಬರಲ್ಲ, ಕೋರ್ಸ್ ಮಾಡಕ್ಕೆ ಬರಲ್ಲ. ಹೌದು ಹೌದು. ನೋಡ್ರಿ ಎಷ್ಟು ಮಂದಿ ಮಲ್ಕೋತಾರೆ. ಇವ್ರನ್ನ KV ಹನುಮಂದಿರ ಇದು KV ಫಂಕ್ಷನ್ ಹಾಲ್ ಬಲ್ಲಿ ಸಿಗ್ಯಾರ. ನಾ ಅಲ್ಲೇ ಮಲ್ಕೊ ಅಂದ್ರೆ ಅಯ್ಯೋ ಏನಮ್ಮ ಆಟೋ ಮಾಡ್ಕೊಂಬಂದ್ರೇನಮ್ಮ? ಎಲ್ಲಿಂದ ಬಂದ್ರಮ್ಮ? ಮಧ್ಯಾಹ್ನ ಬಂದಿದ್ದೇವಲ್ಲ, ಇವ್ರು ದರ್ಶನ ಮಾಡ್ತಂದ್ರಿ. ಅಯ್ಯೋ ಬನ್ನಿಯಮ್ಮ ಬನ್ನಿಯಮ್ಮ, ಪಾಪ ಒಳ್ಳೇದಾಗ್ಲು. ನೀವಲ್ಲ ನಿಮ್ಮ ಫ್ರೆಂಡ್ ಹೇಳಮ್ಮ? ಇವರೇ? ಹಾಂ. ಅಯ್ಯೋ ರಾತ್ರಿ ಆಯ್ತಲ್ಲಮ್ಮ, ಯಾಕೆ ಇಲ್ಲಿವರೆಗೂ ಬರೋಕೋದ್ರಿ? ಅಲ್ಲಿ ನೋಡಿ, ನಾವು ಮಠದಲ್ಲಿ ಅಲ್ಲೇ ಮಲಗಕ್ಕೆ ಬಿಡ್ತಾ ಇಲ್ಲ, ಅಲ್ಲಿ ಮಲಗ್ತೀವಿ ಅಂದ್ವಿ. ಅಂದ್ರು ಅವರು. ಹಾಂ ಹಾಂ ಅದ್ರ ಬಾದ 9 ರೂಪಾಯಿ ಅಲವ್ ಇಲ್ಲ ರೀ ಅಂದ್ರು. ಹಾಂ ಹಾಂ ಈಚೆಗೆ ಬರ್ತಿತ್ರಿ. ಈಚೆಗೆ ಇರಲಿ, ಪರವಾಗಿಲ್ಲ ಬನ್ನಿ, ಪರವಾಗಿಲ್ಲ. ಅಲ್ಲೆಲ್ಲೋ ಮುಂದೆ ಜಾಗ ಸಿಗುತ್ತೆ, ಬನ್ನಿ. ಅಯ್ಯೋ ಜಾಗ ಯಾಕಿಲ್ಲ? ಹಾಂ 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 ಅಲ್ಲ, ಟೈಮ್ ಆಗಿತ್ತು, 9 ಗಂಟೆಗಿದೆ. ಈ ಅಯ್ಯೋ ಬೇಡಮ್ಮ ತಾಯಿ, ಬೇಡಮ್ಮ. ಅಯ್ಯೋ ಬೇಡಮ್ಮ ತಾಯಿ, ಬೇಡಮ್ಮ, ಪರವಾಗಿಲ್ಲ. ಅಯ್ಯೋ ತುಂಬ ವೇಟ್ ಇದೆ, ಬನ್ನಿ, ಬೇಡ. ಇಲ್ಲ, ಗಂಟು ಹಾಕಿಬಿಟ್ಟಿದ್ದೀನಮ್ಮ. ಅಲ್ಲಮ್ಮ, ಯಾಕಮ್ಮ ರಾತ್ರಿ 9 ಗಂಟೆಗಿದೆ ಆಟೋ ಮಾಡ್ಕೊಂಡು ಬರೋಕೋದ್ರಿ ನೀವು? ಶಿವನ್ ಎಲ್ಲಿದೆ ಶಿವನ ದೇವಸ್ಥಾನ? ಬಿಡಿ, ಶಿವನ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಬನ್ನಿ. ಹಾಗಾದರೆ ಇವಾಗ ನಾನು ಯಾಕಂದರೆ ಶಿವನ ಹತ್ರ ಹೋಗ್ತಾ ಇದ್ದೀನಿ, ಶಿವನ ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಅಲ್ಲ, ಶಿವನ ದೇವಸ್ಥಾನದಲ್ಲಿ ಎಲ್ಲಿದೆ ಶಿವನ? ಬರ್ರಿ, ನೀವು ತೋರಿಸ್ತಾ. ಅದೇ ನೋಡಿದೇವ್ರಿ. ಅಲ್ಲಮ್ಮ, ನೀವು ಯಾಕಮ್ಮ ರಾತ್ರಿ ಬರೋಕೆ ಹೋದ್ರಿ ತಾಯಿ? ಇವ್ರು ಮಾಡಿದ್ರಿ ದರ್ಶನ. ಫುಲ್ಲ ಜಾಗ ಅದ. ಹೆಂಗ್ ನೋಡ್ರಿ, ಎಷ್ಟು ಖುಲ್ಲ ಜಾಗ ಅದ. ಒಬ್ರಿಗೆ ಮಲ್ಕೊಳಕ್ ಜಾಗ ಹೇಳಿದ್ರಿ ಇವ್ರಿಗೆ. ನಾನು ಹಾಂ ಹಾಂ ಯಾವಾಗ ಕಾಲ್ ಮಾಡಿದಾಗ ಅವ್ರಿಗೆ ನಾವು ಈ ಕಡೆ ಬರ್ತಾರ ಟೆಂಪಲ್ಕರ ಹಾಂ 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 ಶಿಷ್ಯರ್ರಿ, ಅವ್ರು ಬರ್ತಾರ್ರಿ. ಹಾಂ ಹಾಂ ಯಾರಿಗೆ ಅಲ್ಲವಿಲ್ಲ ಅಂತ ಹೇಳ್ತಾರೆ. ಹ್ಞೂ 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 ನೋಡಿ, ನಾವು ಇನ್ನೊಬ್ಬರಿಗೆ ಬೈಯೋದು ಬೇಡ. ಯಾಕಂದರೆ ಅವ್ರ ಮನಸ್ಸಿಗೆ ಏನು ಅನಿಸುತ್ತೆ ಅದು ಮಾಡಲಿ. ನೌಕರಿ ಮಾಡೋರು. ಹೌದು, ಯಾಕಂದರೆ ಅವರು ಮ್ಯಾನೇಜರ್ ಆಗಿ ಅಲ್ಲಿ ವರ್ಕ್ ಮಾಡೋರು, ಹಾಂ, ಕೆಲಸ ಮಾಡೋರು. ಅವ್ರು ಏನು ಅನ್ಕೊತಾರೆ, ನಮಗೆ ಯಾರಾದರೂ ಏನಾದರೂ ಅಂತಾರೇನೋ ಅನ್ನೋ ಒಂದು ಭಾವನೆ ಅವ್ರಿಗೆ. ನಾವಿಲ್ಲಿ ಕೆಲಸದಲ್ಲಿದ್ದೀವಿ, ಅವ್ರಿಗೆ ತಪ್ಪು ಅನ್ನೋದು ಬೇಡ. ಶಿವದೇವರು ಇದ್ಯಾವುದು ಇದು? ಅದು ಏನದು ಹಾಸ್ಪಿಟ್ಲ್? ಅದು ಹಾಸ್ಪಿಟ್ಲು. ಓಕೆ, ಇರಲಿ ಇರಲಿ, ಬಂದೆ. ಅಪ್ಪ ತಂದೆ, ನೀನು ಕರ್ಸ್ಕೊಂತೀಯಪ್ಪ ನನ್ನ. ಇರ್ಲಮ್ಮ ಇರಲಿ. देवता मनेश्वर मन से बढ़ाना ಏನಮ್ಮ, ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಶಿವನ ಹತ್ರ ಹೋಗ್ತಾ ಇದ್ದೀವಿ, ಕೇದಾರ್ನಾಥ್ಗೆ. ಅದಕ್ಕೆ ಇವತ್ತು ಇಲ್ಲಿ ಮಲ್ಕೋಬೋದಾ? ಹೊರಗಡೆ ಮಲ್ಕೋಬೋದಾ? ಹೊರಗಡೆ ಮಲಗ್ಬೋದಾ? ನಾಳೆ ಬೆಳಗ್ಗೆ ಹೋಗ್ತೀವಿ, ಮಲಗ್ಬೋದಾ ಇಲ್ಲಿ? ಒಳಗಡೆ ಬೇಡ, ಹೊರಗಡೆ ಮಲಗ್ಬೋದಲ್ವಾ? ಅವ್ರು ಕರ್ಕೊತಾರೆ ಬಿಡಿ, ಶಿವ ಕರ್ಕೊತಾರೆ. ಇಲ್ಲಿ ಹೊರಗಡೆ ಮಲಗ್ತಾ ಇದ್ದೀನಮ್ಮ. ಬೆಳಗ್ಗೆ 6 ಗಂಟೆಗೆ ಹೋಗೋದು ನಾನು. तोरा मन